ನನ್ ಕೈಲಿದನ್ನೆಲ್ಲ ನೋಡಕ್ಕಾಗ್ದೆ ನಿನ್ ತಲೆಗೆ ಹೊಡೆದೆ. ನೀನ್ ಪ್ರಜ್ಞೆ ತಪ್ಪಿ ಬಿದ್ದೆ. ಆಮೇಲೆ ಕರ್ಕೊಂಡ್ ಬಂದು ಇಲ್ಲಿ ಕೂರ್ಸಿದೀವಿ. ಹೌದಾ? ಇಷ್ಟೆಲ್ಲ ಆಯ್ತಾ? ನನಗೇನು ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ, ಮೈ ಎಲ್ಲ ತುಂಬಾ ನೋವು ಆಗ್ತಿದೆ. ಸುಮ್ನಿರಮ್ಮ, ಏನ್ ಆಪ್ತ ಮಿತ್ರ ಸ್ಟೋರಿ ಹೇಳ್ತಾ ಇದೀಯಾ? ಇಷ್ಟು ವರ್ಷದ ಸೇಡಲ್ಲ ಒಂದೇ ಸಲ ತೀರ್ಸ್ಕೊಂಡ್ಬಿಟ್ಟಿಯಲ್ಲ. ಕರೆಕ್ಟಾಗಿ ಹೇಳ್ದೆ ಅರ್ಜುನ್. ಇವಳಿಗೆ ನಮ್ಮನ್ನೆಲ್ಲ ಕಂಡ್ರೆ ದ್ವೇಷ. ಅದನ್ನೆಲ್ಲ ಒಳಗಡೆ ಮುಚ್ಚಿಟ್ಕೊಂಡು ನಾಟಕ ಆಡ್ತಿದ್ದಾಳೆ. ನಾನ್ ಸ್ವಲ್ಪ ಕ್ಲಾಸ್ ತಗೊಂಡೆ ನೋಡು, ಅದನ್ನ ಇವಳಿಗೆ ತಡ್ಕೊಳಕ್ಕಾಗಿಲ್ಲ. ಅದೇ ಕೋಪದಲ್ಲಿ ಎಲ್ರಿಗೂ ಹೊಡೆದಿದ್ದಾಳೆ, ಸೇಡ್ ತೀರ್ಸ್ಕೊಂಡಿದ್ದಾಳೆ. ಸಿಕ್ಕಾಕೊಂಡ್ರೆ ಎಲ್ಲಿ ಗ್ರಾಚಾರ ಬಿಡಿಸ್ತೀವೋ ಅಂತ ಈಗ ಈ ರೀತಿ ನಾಟಕ ಆಡ್ತಿದ್ದಾಳೆ. ನೋಡು ನೋಡು ಎಲ್ರಿಗೂ ಹೇಗೆ ಹೊಡೆದಿದ್ಯಾ ಅಂತ. ನನ್ನ ನಂಬಿ, ನಾನು ನಿಜವಾಗ್ಲೂ ಹೊಡ್ತಿಲ್ಲ. ನಾನು ನಿಮ್ಗೆ ಹೊಡಿಯಕ್ಕಾಗತ್ತಾ? ನಿಜ, ಅದ್ ಸಾಧ್ಯ ಇಲ್ಲ ಕರ್ಣ ಸರ್. ಏಯ್, ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ನಿರಲ್ಲ. ನೀನ್ ಆಡ್ತಾ ಇರೋದ್ ನೋಡಿದ್ರೆ ಪ್ರಿಯ ತರ ನಿನ್ಗೂ ತಲೆ ಕೆಟ್ಟಿದೆ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಅವಳು ಹೀಗೆ ಏನೇನೋ ಮಾಡೋಳು, ಆಮೇಲೆ ಮಾಡಿಲ್ಲ ಅಂತ ಹೇಳ್ತಿದ್ಲು. ನೋಡು, ನೀನ್ ಇದೇ ರೀತಿ ಆಡ್ತಿದ್ರೆ ನಿನಗೂ ಪ್ರಿಯ ತರ ಹುಚ್ಚಾಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ಸ್ಬೇಕಾಗತ್ತೆ. ಹುಷಾರ್. ನನಗೀಗ ಗೊತ್ತಾಯ್ತು ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ. ಯಾಕೆ? ನನಗನ್ಸೋ ಪ್ರಕಾರ ಪ್ರಿಯಾ ಅಕ್ಕ ನನ್ ಮೈ ಒಳಗಡೆ ಬಂದಿದ್ದಾರೆ ಅನ್ಸುತ್ತೆ. ಓ ದೇವ್ರೆ, ನನ್ನೊಳಗ್ ಸೇರ್ಕೊಂಡು ನಿಮ್ಗೆಲ್ಲ ಹೊಡೆದಿದ್ದಾಳೆ ಅನ್ಸುತ್ತೆ. ಏಯ್, ನಾನು ಈಗ್ಲೇ ಕೋಪದಲ್ಲಿದ್ದೀನಿ. ನನ್ ಮಣಿ ಬಗ್ಗೆ ಇಲ್ದೇ ಇರೋ ನಾನ್ಸೆನ್ಸ್ ಎಲ್ಲ ಮಾತಾಡಿದ್ರೆ ಇಲ್ಲೇ ನಿನ್ನ ಕೊಂದಾಕ್ಬಿಡ್ತೀನಿ. ನನ್ನ ಮಣಿ ದೇವತೆ ಕಣೆ, ಅವಳು ಯಾಕೆ ದೆವ್ವ ಆಗ್ತಾಳೆ? ಇನ್ನೊಂದ್ಸರಿ ಈ ರೀತಿ ನಾನ್ಸೆನ್ಸ್ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಭಾವ ಹೋಗ್ಲಿ ಬಿಡಿ, ಅವಳು ಮೊದ್ಲೇ ಹೆದರ್ಕೊಂಡಿದ್ದಾಳೆ. ಏನಕ್ಕೆ ಬಿಡೋದು? ನೋಡಿ, ಮಧ್ಯರಾತ್ರಿಲಿ ಎಂತ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದಾಳೆ. ಅದೆಲ್ಲ ಸರಿ, ನೀವ್ ಇಷ್ಟೊತ್ತಲ್ಲಿ ಅವಳನ್ನ ಆಚೆ ಯಾಕೆ ಕರ್ಕೊಂಡು ಹೋಗಿದ್ರಿ? ಅದು ಅಲ್ದೆ ಅವಳ ಬಟ್ಟೆ ಎಲ್ಲ ಯಾಕೆ ಈ ತರ ಒದ್ದೆ ಆಗಿದೆ? ಅವಳ ಕೈಗೆ ಬಿಂದಿಗೆ ಹೇಗ್ ಸಿಕ್ತು? ಅದೆಲ್ಲ ಏನಿಲ್ಲ ಅದಕ್ಕೆ. ಇವಳ್ದು ಯಾವಾಗ್ಲೂ ಇದ್ದಿದ್ದೆ. ನೀವು ಹೋಗಿ ಮಲ್ಕೊಳ್ಳಿ. ನೋಡೇ, ಇದೇ ಕೊನೆ ಸಲ. ಮತ್ತೆ ಏನಾದ್ರೂ ನೀನು ಇದೇ ರೀತಿ ನಾಟಕ ಆಡಿದ್ರೆ ಗೊತ್ತಲ್ಲ ನಿನ್ ಜಾಗ ಎಲ್ಲಿ ಅಂತ. ಹೋಗೆ. ಇನ್ನು ಏನ್ ಕೂತ್ಕೊಂಡೇ ಇದ್ಯಾ? ಎದ್ದೋಗೋ. ಮೀರಾ, ಇದು ಕೂಡ ಡ್ರಾಮಾ ಅದಕ್ಕೆ. ಈ ಸಲ ಇವಳಿಗೆ ಅವಾರ್ಡ್ ಕೊಡಿಸ್ಬೇಕು. ಸೇವಂತಿ, ಒಂದ್ ನಿಮಿಷ ಬಾಯ್ಲಿ. ಏನ್ ಚಿಕ್ಕಿ? ಅಲ್ವೇ, ನಿನ್ ಮಗನಿಗೆ ಏನೇ ಆಗಿದೆ? ಯಾಕೆ ಒಳ್ಳೆ ತಿಕ್ಲಿ ತರ ಆಡ್ತಿದ್ದಾನೆ? ಚಿಕ್ಕಿ, ಅವನ್ ಪಾಡ್ಗೋನು ರೂಮಲ್ಲಿ ಮಲ್ಗಿದಾನಲ್ಲ, ಯಾಕೆ ಆ ಥರ ಹೇಳ್ತಾ ಇದ್ದೀರಾ?
ಅದು ಏನೂ ಇಲ್ಲ. ಏನೋ ಗಲಾಟೆ ಆಗ್ತಿತ್ತು ಅಂತ ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಕೃಷ್ಣ ಒಬ್ಬೊಬ್ನೇ ನಿಂತ್ಕೊಂಡು ನಗ್ತಿದ್ದ. ಯಾಕೆ ಅಂತ ಕೇಳಿದ್ರೆ ಏನೂ ಮಾತಾಡ್ಲೇ ಇಲ್ಲ, ಹಾಗೆ ಹೊರಟೋದ. ಅಲ್ಲ, ಮಲ್ಗಿದ್ದವನು ಯಾಕೆ ಎದ್ದು ಬಂದ ಅಂತ. ಏನು ಕೃಷ್ಣ ಒಬ್ನೇ ಹೊರಗಡೆ ಬಂದಿದ್ನಾ? ಹ್ಞೂ ಕಣೆ, ಅವನೊಬ್ನೇ ಬಂದಿದ್ದ. ಅವನೊಬ್ಬೊಬ್ನೇ ಮಾತಾಡ್ತಿದ್ದ. ಯಾಕೋ ಹೀಗ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಬಿಡಿ ನನ್ನನ್ನ ಅಂತ ಬಿಡ್ಸ್ಕೊಂಡು ಓಡೋಗ್ಬಿಟ್ಟ ಕಣೆ. ಇಲ್ಲಿಗೆ ಬಂದು ನಿಂತ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದ. ಹೌದು ಕಣೋ ಅರ್ಜುನ್, ನನ್ಗೆ ಯಾಕೋ ಅವನ್ ಕಣ್ಗೆ ಪ್ರಿಯಾ ಕಾಣಿಸ್ತಿರ್ಬೋದು ಅಂತ ಅನ್ಸುತ್ತೆ. ಚಿಕ್ಕಿ, ನೀವೇನೇನೋ ಹೇಳ್ಬೇಡಿ. ಅವಳು ಯಾಕೆ ಕಾಣಿಸ್ಕೋತಾಳೆ? ಅಯ್ಯೋ, ಅದ್ ಹಾಗಲ್ಲ ಕಣೆ. 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳ ಕಣ್ಗೆ ಈ ದೆವ್ವಗಳೆಲ್ಲ ಕಾಣಿಸ್ತಾವಂತೆ. ಮೋಸ್ಟ್ಲಿ ಪ್ರಿಯಾ ಮಗು ಜೊತೆ ಮಾತಾಡ್ತಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಅವ್ನು ನಗ್ತಿದ್ದ ಅನ್ಸುತ್ತೆ. ಏಯ್, ಬಾಯ್ ಮುಚ್ಕೊಂಡಿದೆ. ಮಕ್ಕಳು ನಿದ್ದೆಗಣ್ಣಲ್ಲಿ ಅಳ್ತಾರೆ, ಮಾತಾಡ್ತಾರೆ, ನಗ್ತಾರೆ. ಅದನ್ನೇ ದೊಡ್ಡದ್ ಮಾಡ್ಬೇಡ. ಸುಮ್ನೆ ಏನೇನೋ ಮಾತಾಡಿ ಎಲ್ರೂ ತಲೆನೂ ಕೆಡ್ಸ್ಬೇಡ ನೀನು. ಹೌದಾ ಅಜ್ಜಿ, ನಿಜನಾ? ಹೌದು ಕಣೆ. ನಿನ್ ಗಂಡ ಏನ್ ಮಾಡ್ತಿದ್ದ ಗೊತ್ತಾ? ಅವ್ರ ಅಮ್ಮನ್ ಪಕ್ಕ ಮಲ್ಗಿರೋನು. ಓಡ್ ಬಂದು ರಾತ್ರಿ ಒಂದೊತ್ತಲ್ಲಿ ನನ್ ಪಕ್ಕ ಮಲಗ್ಬಿಡ್ತಿದ್ದ. ಓ, ಸುಮ್ನೆ ಮಲಗ್ತಿದ್ನಾ? ನಗೋನು, ಅಳೋನು, ಏನೇನೋ ಮಾತಾಡೋನು. ಅಷ್ಟೇ ಅಲ್ಲ, ಕ್ರಿಕೆಟ್ ನೆನ್ಸ್ಕೊಂಡು ನನಗ್ ಜಾಡ್ಸಿ ಓದಿತಿದ್ದ. ಎಷ್ಟೇ ಆಗ್ಲಿ ಅವನು ಇವನ್ ಮಗ ಅಲ್ವಾ, ಅದಕ್ಕೆ ಅವನು ಹಾಗೆ ಆಡ್ತಾನೆ. ಹಾ, ಅಯ್ಯೋ, ಇದನ್ನೆಲ್ಲ ಬಿಡಿ. ಆದ್ರೆ ಆ ಮೀರನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೌದಜ್ಜಿ, ನಾವು ಮೂರ್ ಜನ ಹಿಡಿದ್ರು ಅವಳನ್ನ ನಮ್ಮ ಕೈಲಿ ಹಿಡಿಯಕ್ಕೆ ಆಗ್ಲಿಲ್ಲ. ನಾನೇ ಕೇಳ್ಬೇಕು ಅಂತಿದ್ದೆ. ನಾನ್ ಮಲಗಿದ್ದಾಗ ಏನೋ ಗಲಾಟೆ ಕೇಳಿಸ್ತು. ನೋಡೋಣ ಅಂತ ಎದ್ದು ಬಂದೆ. ಅಷ್ಟೊತ್ತಿಗೆ ಕೃಷ್ಣನ್ ವಿಷಯಕ್ಕೆ ನಾನ್ ಡೈವರ್ಟ್ ಆಗ್ಬಿಟ್ಟೆ ಕಣೋ. ಹೌದು, ಏನೋ ಆಯ್ತು. ಯಾಕೆ ಕೇಳ್ತ್ಯಾ ಮೀರನ್ ಆರ್ಭಟ? ಅಲ್ಲ, ಅವಳಿಗೇನ್ ಬಂದಿತ್ತೋ ಕೇಡಗಲ್ಲ ಗೊತ್ತಿಲ್ಲ ಕಣೆ. ಕರ್ಣನ್ಗೆ ಬಿಂದಿಗೆ ತಗೊಂಡು ರಪ ರಪ ಅಂತ ಹೊಡೆದು ಬಿಟ್ಲು. ಏನು, ಕರ್ಣನ್ಗೆ ಬಿನ್ಗೆ ತಗೊಂಡು ನೋಡಿದ್ಲಾ? ಹೌದು ಕಣೆ. ಬಿಡ್ಸಕ್ ಹೋಗಿದ್ದಕ್ಕೆ ಅರ್ಜುನ್ಗೆ, ಅಶ್ವಿನ್ಗೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ಲು.